Hi guys, welcome back to my YouTube channel. ಸೊ ಗೈಸ್ ನಾನು ಇವತ್ತಿದ್ದೀನಿ ನಮ್ಮ ಫ್ರೆಂಡ್ಸ್ ಜೊತೆ ಮಂಜು ಮನೇಲಿ ಇದ್ದೀನಿ ನಾನು. ಸೊ ಏನಪ್ಪ ವಿಶೇಷ ಈ ವಿಡಿಯೋ ಅಂತ ಅಂದ್ರೆ ಇವರಿಬ್ರು ನನ್ನ ಸ್ಕೂಲ್ ಫ್ರೆಂಡ್ಸ್ ಅಂಡ್ ಇವ್ರಿಗೆ ನನ್ ಬಗ್ಗೆ ಎಷ್ಟು ಗೊತ್ತು ಅಂತ ನೋಡೋಣ. ಸೊ ಇವತ್ತು ವಿಡಿಯೋ ಮಾಡ್ತಿರೋದು ಹೂ ನೋಸ್ ಮಿ ಬೆಟರ್ ಅಂತ. ಸೊ ಹಾಗಿದ್ರೆ ಇವ್ರಿಗೆ ಏನಿಲ್ಲ ಕ್ವಶನ್ಸ್ ನ ಕೇಳ್ತೀನಿ. ಸೊ ಇವರಿಬ್ರು ಆನ್ಸರ್ ಮಾಡ್ತಾರೆ. ಆನ್ಸರ್ ಯಾರು ಜಾಸ್ತಿ ಮಾಡ್ತಾರೆ ಅವ್ರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಸೊ ಇಬ್ರು ರೆಡಿ ಇದ್ದೀರಲ್ವಾ? ರೆಡಿ 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 ಓಕೆ. ಈಗ ಫಸ್ಟ್ ಏನಂತ ಅಂದ್ರೆ ಈಗ ಫಸ್ಟ್ ನೀನ್ ಹೇಳ್ದೆ ನಾನ್ ಹೇಳ್ದೆ ಅಂತ ಜಗಳ ಆಡೋದಕ್ಕಿಂತ ನೀನೊಂದ್ ಸೌಂಡ್ ಮಾಡ್ಬೇಕು. ನಿನ್ಗೆ ಗೊತ್ತು ಅಂದ್ರೆ ಆನ್ಸರ್ ಗೊತ್ತು ಅಂದ್ರೆ ನೀನೊಂದ್ ಸೌಂಡ್ ಹ್ಯಾಂಡ್ ರೈಸ್ ಮಾಡ್ತೀರಾ? ಓಕೆ, ಹ್ಯಾಂಡ್ ರೈಸ್ ಮಾಡ್ತಾರಂತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಹಂಗಿದ್ರೆ. ಸೊ ಫಸ್ಟ್ ಕ್ವಶನ್ ನಾನ್ ಕೇಳ್ತಾ ಇರೋದು ಇವ್ರಿಬ್ರಿಗೆ ಏನಪ್ಪಾ ಅಂತ ಅಂದ್ರೆ, ಸೊ ನನ್ನ ಫೇವ್ರೆಟ್ ಕಲರ್ ಯಾವುದು? ಬ್ಲಾಕ್. ಫಸ್ಟ್ ಹ್ಯಾಂಡ್ ರೈಸ್ ಮಾಡ್ಬೇಕು. ಓಕೆ, ಬ್ಲಾಕ್ ಅಂತ ಹೇಳಿದ್ಯಾ? ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಕೇಳೋಣ. ನನ್ಗೆ ಶಾಪಿಂಗ್ ಮಾಡ್ಬೇಕಾದ್ರೆ ಆಫ್ಲೈನ್ ಜಾಸ್ತಿ ಇಷ್ಟನಾ ಇಲ್ಲ ಆನ್ಲೈನ್ ಅಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತೀನಿ? ನಾನು ಹ್ಯಾಂಡ್ ರೈಸ್ ಮಾಡ್ದೆ. ಏನಾಗಲ್ಲ ಹ್ಯಾಂಡ್ ರೈಸ್ ಕೇಳಿದ್ದು ಎತ್ತದ ಮೇಲೆ ಹೇಳ್ಬೇಕಾ? ಇಬ್ರು ಫಸ್ಟ್ ಏನ್ ಗೊತ್ತಾ, ಫಸ್ಟ್ ಕೈ ಎತ್ಬೇಕು. ಕೈ ಎತ್ತಾದ್ಮೇಲೆ ಆಮೇಲೆ ನಾನ್ ಹೇಳ್ತೀನಿ ಯಾರು ಎತ್ತಿದ್ರಿ, ಆಮೇಲೆ ಆನ್ಸರ್ ಕರೆಕ್ಟ್. ಆಫ್ಲೈನ್ ನನ್ಗೆ ಇಷ್ಟ. ನಾನು ಆನ್ಲೈನ್ ಅಲ್ಲಿ ಜಾಸ್ತಿ ಏನು ಪರ್ಚೇಸ್ ಮಾಡಲ್ಲ. ಜಾಸ್ತಿ ಆಫ್ಲೈನ್ ತಗೊಳ್ಳೋದು. ಸೊ ಆಯ್ತು. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ನನ್ನ ಶೂ ಸೈಜ್ ಏನು? ಯಾಕಂದ್ರೆ ನಾನು ಅವಳು ಯಾವಾಗಲೂ ಸ್ಲಿಪ್ಪರ್ ತಗೊಳಕ್ ಜೊತೆಗೆ ಹೋಗ್ತೀವಿ. ಅಲ್ಲ, ಫಸ್ಟ್ ಹ್ಯಾಂಡ್ ರೈಸ್ ಮಾಡ್ರಿ ಪ್ಲೀಸ್, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಆಯ್ತಾ? ಎಷ್ಟ್ ಕ್ವಶನ್ ಆಯ್ತು ಇವಾಗ? 3 ಕ್ವಶನ್ ಆಯ್ತು. ಅದ್ರಲ್ಲಿ ಇಬ್ರು ಇವಳು 2 ಕ್ವಶನ್ ಆನ್ಸರ್ ಮಾಡೋದು, ನೀನ್ 1 ಕ್ವಶನ್ ಆನ್ಸರ್ ಮಾಡಿದೆ ಅಲ್ವಾ? ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ನನ್ನ ವೆಯ್ಟ್ ಎಷ್ಟು? 67. ಈಗ ಕರೆಂಟ್ ಕರೆಕ್ಟ್ ಆಗಿ ಗೊತ್ತಿಲ್ಲ. 70 ಒಳಗಿದ್ಯಾ? ನಾನು 68 ಅನ್ಕೊಂಡಿದೀನಿ. 68 ಇಲ್ಲ 67. ರಾಂಗ್. 65 ಇದೀನಿ ನಾನು. ನೆಕ್ಸ್ಟ್ ಕ್ವಶನ್. ಸೊ ಇಬ್ರು ರಾಂಗ್ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಯಾವ್ದು ಸ್ಕೂಲಲ್ಲಿ? ಆಯ್ತು ಆಯ್ತು. ಸೊ ಇವಾಗ ಆಯ್ತು. ಸೊ ನನ್ ಫೇವ್ರೇಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಅಂತ ಮಮತಾ ಹೇಳಿದಾಳೆ. ನೀನ್ ಯಾವ್ದು ಹೇಳ್ತೀಯಾ? ಸೈನ್ಸ್. ಫೇವ್ರೇಟ್ ಸಬ್ಜೆಕ್ಟ್ ಸೈನ್ಸ್. ಕನ್ನಡ. ಬಟ್ ಇದಕ್ಕೆ ಏನು ಇದಿರಲ್ಲ, ಏನು ಪಾಯಿಂಟ್ಸ್ ಇರಲ್ಲ. ಯಾಕಂದ್ರೆ ಇಬ್ರು ರಾಂಗ್ ಹೇಳಿದ್ರು. ಸೈನ್ಸ್ ಹೇಳಿ ಆಮೇಲೆ ಕನ್ನಡ ಹೇಳಿದ್ರಿಂದ ಫೇವ್ರೇಟ್ ಸಬ್ಜೆಕ್ಟ್ ನಾನು ಹೇಳಿದ್ದೆ. ಸೊ ಇಬ್ರಿಗೂ ಪಾಯಿಂಟ್ಸ್ ಇಲ್ಲ. ಸೊ ನೆಕ್ಸ್ಟ್, ನನ್ನ ಹೇಟೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಯಾವ್ದು ಸ್ಕೂಲಲ್ಲಿ? ಎಲ್ರಿಗೂ ಮ್ಯಾಥ್ಸ್. ಕರೆಕ್ಟ್. ಇದ್ರಲ್ಲಿ ಯಾರಿಗೆ ಅಂತ ಹೇಳಿದ್ರೆ 5 ಜನ ಇದ್ರು. ಯಾರ್ಯಾರಿದ್ರು? ನಾನು, ನೀನು, ದಿವ್ಯಾ ಎಮ್ಮು, ದಿವ್ಯಾ ಹೆಣ್ಣು, ಆಮೇಲೆ ಇವಳು ಪವಿತ್ರ. ಸರಿ ಆಯ್ತು. ನನ್ಗೆ ಜಾಸ್ತಿ ಇರಿಟೇಟ್ ಮಾಡೋದು ಯಾವ್ದು? ನಾನ್ ತುಂಬಾ ಇರಿಟೇಟ್ ಆಗೋದು ಯಾವ್ದು? ಯಾವ್ದಕ್ಕೆ? ಯಾವ ವಿಷಯ ಅಂತ? ಯಾವ ವಿಷಯಕ್ಕೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಂತದಕ್ಕೆ ನೀನ್ ಹೇಳಿದ್ರೆ ನಿಮ್ಗೆ ಇರಿಟೇಷನ್. ಕರೆಕ್ಟ್ ಹೇಳಿದ್ವಿ. ನಿಜವಾಗ್ಲೂ ನನ್ಗೆ ಹೇಳಿದ್ದೆ ಹೇಳಿದ್ರೆ ಸಖತ್ ಇರಿಟೇಟ್ ಆಗುತ್ತೆ ನನ್ಗೆ. ಪಾಯಿಂಟ್ಸ್ ಮಂಜಿಗೆ. ಅವಳಿಗೆ 3 2. ಸರಿ, ನನ್ನ ನೆಕ್ಸ್ಟ್ ಕ್ವಶನ್, ನನ್ನ ಕಣ್ಣಿನ ಕಲರ್ ಯಾವುದು? ಗೋಲ್ಡ್ ಅಲ್ಲ, ಗೋಲ್ಡ್ ತಾನೆ, ಬ್ಲಾಕ್ ಬರುತ್ತೆ. ಒಳಗಡೆ ಕಲರ್ ಯಾವುದು?
ಈಗ ನೋಡ್ತಾ ಇದಾರೆ ನೋಡಿ, ಇವಾಗ ನೋಡ್ತಾ ಇದ್ದಾರೆ. ಗೋಲ್ಡ್ ಅಂತೂ ಅಲ್ವೇ ಅಲ್ಲ, ಬ್ಲ್ಯಾಕ್ ಇನ್ನೇನು ನೋಡು, ಕಣ್ಣು ಗುಡ್ಡೆ. ಗುಡ್ಡೆ ಅದು ಸೆಂಟ್ರಲ್ ಗೋಲ್ಡ್ ಅಂದ್ರೆ ಯಾವ ತರ ಗೋಲ್ಡ್ ಇರುತ್ತೆ ಹೇಳು? ಗೋಲ್ಡ್ ಕಾಯಿನ್. ಸರಿ ಆಯ್ತು ಬಿಡ್ರಿ. ಈಗ ಯಾರ್ಗೆ ಏನಂತ ಹೇಳೋದು, ಇಬ್ರಿಗೆ ಏನ್ ಯಾರಿಗೆ ಅಂತ ಕೊಡೋದು? ಗೋಲ್ಡ್ ಗುಳ್ಳೆ ಅಂದ್ರೆ ನೀನ್ ಹಂಗೆ ಮೆನ್ಷನ್ ಮಾಡ್ದ. ನನ್ನ ಕಣ್ಣಿನ ಕಲರ್ ಯಾವ್ದು ಅಂತಾನೆ ಗೊತ್ತಿಲ್ಲ. ಆಯ್ತು ಬಿಡ್ರಿ. ನನ್ಗೆ ಟೀ ಇಷ್ಟನಾ ಕಾಫಿ ಇಷ್ಟನಾ? ಟೀ. ಇಬ್ರು ಹೇಳ್ತಾ ಇದಾರ. ಏನ್ ಗೊತ್ತಾ, ಇಬ್ರು ಹೇಳಿದ್ರೆ ಇಬ್ರಿಗೂ ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದೀನಿ. ನನ್ಗೆ ಯಾವ್ದು ಅಂದ್ರೆ ಏನ್ ಹೇಳಿ, ಒಂದ್ ನಿಮಿಷ. ನನ್ಗೆ ಏನಂದ್ರೆ ತುಂಬಾ ಭಯ ಆಗುತ್ತೆ. ಸ್ನೇಕ್. ಆಯ್ತು, ಈಗ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದೀನಿ. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಯಾವುದು? ಚಾಕ್ಲೇಟ್. ನಿಜವಾಗ್ಲೂ ಹ್ಯಾಂಡ್ ರೈಸ್ ಮಾಡಿದ್ರೇನೆ ಇವ್ರಿಗೆ ಪಾಯಿಂಟ್ಸ್ ಅಂತ ಹೋಗುತ್ತೆ. ಇಬ್ರು ಹೇಳ್ತಾ ಇದಾರೆ ಯಾರು ಪಾಯಿಂಟ್ಸ್ ಹೋಗುತ್ತೆ, ಯಾರು ಪಾಯಿಂಟ್ಸ್. ಇಬ್ರಿಗೂ ಗೊತ್ತಿದ್ರು ಏನೋ ಹ್ಯಾಂಡ್ ರೈಸ್ ಮಾಡಿ, ಓಕೆನಾ? ಸರಿ. ಇವಾಗ ಯಾವ್ದು ನನ್ನ ಫೇವ್ರೆಟ್ ಐಸ್? ಚಾಕ್ಲೇಟ್. ಬಟರ್ ಸ್ಕಾಚ್. ಇಲ್ಲ, ಚಾಕ್ಲೇಟ್ ಕರೆಕ್ಟ್. ಓಕೆ, ಮಮತಂಗ್ ಒಂದು ಪಾಯಿಂಟ್. ಓಕೆ, ಸೊ ಇವಾಗ ನಾನು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ನನ್ಗೆ ಸ್ವೀಟ್ ಇಷ್ಟನಾ ಸ್ಪೈಸಿ ಇಷ್ಟನಾ? ಸ್ಪೈಸಿ. ಅದ್ ಬೇಡ, ಹಂಗೆ ಹೇಳದ? ಹಂಗೆ ಹೇಳಿದ್ರೆ ಇಬ್ರು ಹೇಳ್ತೀರಿ, ಇಬ್ರಿಗೂ ಪಾಯಿಂಟ್ಸ್ ಹೋಗುತ್ತಲ್ಲ. ಒಂದ್ ಸತಿ ಬರುತ್ತೆ ಅಂತ. ಅವಾಗ ಹೇಳಿದಷ್ಟು ಕ್ವಶನ್ ಸಡನ್ ಆಗಿ ಸರಿ ಆಯ್ತು. ನಾನು ಸೊ ಗೈಸ್, ಈಗ ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ಏನ್ ಕ್ವಶನ್ ಅಂತ ಅಂದ್ರೆ, ನಾನು ಫಸ್ಟ್ ನನ್ನ ಸ್ಯಾಲ್ರಿಲಿ ನಾನು ಫಸ್ಟ್ ತಗೊಂಡಿದ್ದಂತ ಫೋನ್ ಯಾವ್ದು? ಹ್ಯಾಂಡ್ ರೈಸ್ ಮಾಡ್ಬೇಕು. ಸ್ಯಾಮ್ಸಂಗ್ ಫೋನ್. ಫಸ್ಟ್ ಸ್ಯಾಲ್ರಿ ಅಂತ ನನ್ನ ದುಡ್ಡಲ್ಲಿ ನಾನು ಫಸ್ಟ್ ತಗೊಂಡಿದ್ ಫೋನ್ ಯಾವ್ದು? ಅದಕ್ಕೂ ಮುಂಚೆ ಹತ್ರ ಒಂದ್ ಫೋನ್ ಇತ್ತು. ಒಂದ್ ಸೀಕ್ರೆಟ್ ರಿವೀಲ್ ಮಾಡ್ತಾ ಇದ್ದೀನಿ. ಏನಂದ್ರೆ ಚಿಕ್ಕ ಫೋನ್ ಇತ್ತು, ಸ್ಕ್ರೀನ್ ಇತ್ತು. ಅದ್ರಲ್ಲಿ ಬೃಂದಾವನ ಮೂವಿ ಹಾಕ್ಸ್ಕೊಂಡ್ ಬಂದಿದ್ಲು SLCಲಿ. ನಾವು ಮೂವಿ ನೋಡಿ ಲಾಸ್ಟ್ ಬೆಂಚ್ ಅಲ್ಲ, ಫಸ್ಟ್ ಬೆಂಚ್ ಅಲ್ಲ, ಥರ್ಡ್ ಬೆಂಚು. ಅದ್ರಲ್ಲಿ ಥರ್ಡ್ ಸೈನ್ಸ್ ಸರ್ ಏನಾದ್ರು ಲೆಸನ್ ಮಾಡ್ತಾ ಇದ್ದಾಗ ನಾನು ಸೈನ್ಸ್ ಸರ್ ಮಾಡ್ದಾಗ್ಲೂ ಮಾಡ್ತಿದ್ವಿ. ಬ್ಯಾಗ್ ಮೇಲೆ ಹಿಂಗೆ ಫೋನ್ ಇಟ್ಬಿಟ್ಟು ಫಿಲಮ್ ನೋಡ್ಕೊಂಡ್ ಕೂತಿದ್ವಿ. ಒಂದ್ಸಲ ಸಿಗಾಕೊಂಡ್ಬಿಟ್ಟಿದ್ವಿ ಅಷ್ಟೇ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗ ಅದೃಷ್ಟ ಇಲ್ಲ. ನಮ್ಗೆ ಏನು ಓಕೆ, ಬಟ್ ಏನಂತ ಅಂದ್ರೆ ಅವಾಗಿಂದ ಮೆಮೊರೀಸೇ ಚೆನ್ನಾಗಿರ್ತಿತ್ತು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಕೇಳೋಣ. ನನಗೆ ಮೌಂಟೇನ್ ಇಷ್ಟನಾ ಬೀಚ್ ಇಷ್ಟನಾ? ಬೀಚ್ ಮಸ್ಟ್. ಮೋಟಿ ಬೀಚ್ ಕರೆಕ್ಟ್. ನನ್ಗೇನ್ ಬೆಟ್ಟ ಗುಟ್ಟ ಹತ್ತಕ್ ಆಗಲ್ಲ. ಅದಕ್ಕೇನೆ ಏನಿದ್ರು ಬೀಚ್ ಚೆನ್ನಾಗಿರುತ್ತೆ. ನನ್ಗೆ ಸ್ವಿಮ್ಮಿಂಗು ಬರಲ್ಲ, ಜಸ್ಟ್ ಹೋಗಿ ನೋಡ್ಕೊಂಡು ಇರಕ್ ಇಷ್ಟ ಅಷ್ಟೇ. ಇಲ್ಲ, ನೀರ್ ಹಿಂಗ್ ಅನ್ಕೊಂಡು ಬಸ್. ನನಗೆ ಇನ್ನೊಂದು ಕ್ವಶನ್ ಕೇಳ್ತಾ ಇದೀನಿ. ನನ್ಗೆ ನೈಟ್ ಇಷ್ಟನಾ ಡೇ ಇಷ್ಟನಾ? ನೈಟ್. ಮೋಟಿಗೆ 5 ಪಾಯಿಂಟ್ಸ್. ಇನ್ನ 3ನೇ ಇದೆ. ಇಲ್ಲ 3 ಇಲ್ಲ, 4 ಆಯ್ತು. ಇವಾಗ ಒಂದ್ ಹೇಳಲ್ಲ. ಓಕೆ, 4, 5 ತಗೊಂಡಿಲ್ಲ. ಸೀರಿಯಸ್ ಆಗಿ ತಗೋತೀನಿ. ಆಯ್ತು. ಸೊ ನೀನೇ ಸೀರಿಯಸ್ ತಗೊಂಡಿಲ್ಲ ಅಲ್ಲ, ಹೇಳ್ತಾ ಇದ್ರೆ. ಈಗ ಇನ್ನೊಂದು ಕ್ವಶನ್, ಇವ್ರಿಬ್ರಿಗೂ ಗೊತ್ತಿಲ್ಲ. ಅದು ನಾನು ಹೋಗ್ಬೇಕು ಅಂತ ಅನ್ಕೊಂಡಿರೋ ಮೋಸ್ಟ್ ನನ್ನ ಫೇವ್ರೆಟ್ ಪ್ಲೇಸ್, ಅದು ಜಾಗ, ಅದು ಯಾವ್ದು ಅಂತ ಗೊತ್ತಾಗುತ್ತಿಲ್ವಾ? ನೋಡೋಣ. ಗೋವಾಗ್ ಹೋಗಿದ್ಯಾ? ಅಲ್ಲ ಕಣೆ, ನನ್ಗೆ ಇಷ್ಟವಾದ ಮೆಸೇಜ್ ನಾನು ನಿನ್ಗೆ ಶೇರ್ ಕೂಡ ಮಾಡಿದ್ದೀನಿ. ಹಿಂಗ್ ಹೋಗ್ಬೇಕು ನಾನು, ಹೋಗ್ಬೇಕು. ಮನಾಲಿಗೆ ಏನು ಇವಾಗ ಅಲ್ಲ, ನಮ್ಮ ಇಲ್ಲೇ ನಮ್ಮ ಭಾರತದಲ್ಲೇ ಇರುವಂತದ್ದು. ಗೊತ್ತಿಲ್ವಾ ಇಬ್ರಿಗೂ? ತಾಜ್ ಮಹಲ್ ಇಲ್ಲ, ಮತ್ತೆ ಗೊತ್ತಿಲ್ವಾ?
ಸೊ ನನ್ನ ಫೇವ್ರೆಟ್ ಪ್ಲೇಸ್ ಯಾವ್ದಂತ ಅಂದ್ರೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿರೋದು ಕೇದಾರ್ನಾಥಿಗೆ. ಸೊ ಅದು ಯಾವಾಗಲೇ ಆಗ್ಲೂ ಅದು ಎಷ್ಟೇ ವರ್ಷ ಆದ್ರೂ ನಾನು ಮದ್ವೆ ಆಗ್ಲಿ ಬಿಡ್ಲಿ ಹೋಗ್ತೀನಿ ಅಲ್ಲಿಗೆ. ಸೊ ನನ್ಗೆ ತುಂಬಾ ಇಷ್ಟ ಆ ಜಾಗ. ಫಸ್ಟ್ ಶಿವ ಅಂದ್ರೇನೆ ಇಷ್ಟ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ, ನಾನು ಓದಿದ ಸ್ಕೂಲ್ ಯಾವ್ದು? ನವಚೇತನ ವಿದ್ಯಾಮಂದಿರ. ಕೈ ಎತ್ಬೇಕು. ಹೈಸ್ಕೂಲ್. ಸೊ ಬಿಡಿ, ಇಬ್ರು ಅಲ್ಲೇ ನಾವೆಲ್ಲ ಯಾರು ಗೊತ್ತಿರಲ್ಲ ನಾನು. ಸೊ ಇಬ್ರಿಗೂ ಪಾಯಿಂಟ್ಸ್ ಕೊಡ್ತೀನಿ ಇದಕ್ಕೆ ನಾನು. 6-5. ಸೊ ಓಕೆ, ನೆಕ್ಸ್ಟ್ ಕ್ವಶನ್, ನನ್ಗೆ ಚಾಕ್ಲೇಟ್ ಇಷ್ಟ ಇಲ್ವಾ? ಇವಳು ಕೈ ಎತ್ತು, ನೀನ್ ಕೈ ಎತ್ತು ಬೇಗ. ಇಷ್ಟ. ಇಷ್ಟ. ಸೊ ಇನ್ನೊಂದು ಪಾಯಿಂಟ್ಸ್ ಮಾಡಿಲ್ಲ. ಅವಾಗೆಲ್ಲ ಹ್ಯಾಂಡ್ ರೈಸ್ ಮಾಡ್ತಿದ್ದೆ ನೋಡ್, ಬಾಯಲ್ಲಿ ಹೇಳೋದು ಅಂತ ಅವಳಿಗೆ ಪಾಯಿಂಟ್ಸ್ ಕೊಡ್ತಿದ್ದೆ. ಇಲ್ಲ, ಕೈ ಮಾತಾಡ್ಕೊಳ್ಳಿ ಹ್ಯಾಂಡ್ ರೈಸ್ ಮಾಡಿ ಅಂತ. ಸೊ ಗೈಸ್, ಇವಾಗ ಇನ್ನೊಂದು ಕ್ವಶನ್ ಇಬ್ರಿಗೂ ಗೊತ್ತಿರುತ್ತೆ, ಅದು ನೋಡ್ಕೊಂತಿದ್ದಾಳೆ. ಇಲ್ಲ, ನನ್ನ ಆನ್ಸರ್ ಇಲ್ಲಿ ಆನ್ಸರ್ ಇಲ್ಲಿದೆ. ನನ್ನ ಆನ್ಸರ್ ತೋರಿಸ್ತಾನೆ ಅವಳಿಗೆ. ಸೊ ನೆಕ್ಸ್ಟ್ ಅಲ್ಲಿ ನೋಡು, ನೀನ್ ಇಲ್ಲಿ ನೋಡ್ಬೇಡ. ಸೊ ರಾಶಿ ಯಾವ್ದು ನಂದು? ಮಮತಾ. ತುಲಾ ರಾಶಿ. ನನ್ಗೆ ಮಂಜುಗೊಂದು ಪಾಯಿಂಟ್. ಮೋಸ ಇದು. ಸಮೋಸ ನಾಳೆ ಕೊಡಿಸ್ತೀನಿ. ಓಕೆ, ನೆಕ್ಸ್ಟ್ ಇದು ಮಂಜು ಗೊತ್ತಿರುತ್ತೆ. ಸೊ ನಾವು ಓದಿದ ಕಾಲೇಜ್ ಯಾವುದು? ಮಮತಾ. ಫುಲ್ ಹೇಳ್ಬೇಕು ನೇಮು. ಹೇಳು. ನಾನು ಹೇಳ್ದಾನೆ ಚಾನ್ಸ್ ಇರಿ ಇವಳು ಹೇಳಿ ಫಸ್ಟ್. ನಾನು ಹೇಳ್ತೀನಿ. ಬಸವನಗುಡಿ, ಬಟ್ ನೇಮ್ ಬಾಯಲ್ಲಿ ಕಾಲೇಜ್ ನೇಮ್ ಗೊತ್ತಾಗ್ತಾ ಇಲ್ಲ. ಬಸವನಗುಡಿ ಗರ್ಲ್ಸ್ ಕಾಲೇಜ್. ಗರ್ಲ್ಸ್ ಕಾಲೇಜ್ ಹೇಳು. ಹೆಸರಿದೆ ನೇಮ್ ಅವಾಗ ಸೀರಿಯಸ್ ಆಗಿ ಇವಳೇ ಕಾಲೇಜ್ ನೇಮ್ ಗೊತ್ತಿಲ್ಲ ನಿಂಗೆ? ವಿಜಯ ಕಾಲೇಜ್ ನೇಮ್ ಮರ್ತ್ಬಿಟ್ಟಿದ್ಯಾ? ಅಯ್ಯೋ, ನಾನೇ ಎಷ್ಟೋ ಪರವಾಗಿಲ್ಲ. ಸರಿ, ಇವಾಗ ನಿಮ್ಮಿಬ್ರಿಗೂ ಪಾಯಿಂಟ್ಸ್ ಇರಲ್ಲ, ಓಕೆನಾ? ನಿಜ ನೆನ್ಪಾಯ್ತಿಲ್ವಾ ನಿಂಗೆ? ಬಸವನಗುಡಿ ನಮ್ PU ಕಾಲೇಜ್. ಅದೇ PU ಕಾಲೇಜು. ನೇಮ್ ಗೊತ್ತಿಲ್ಲ. ನೇಮ್ ಗೊತ್ತಿಲ್ವಾ? ID ಕಾರ್ಡ್ ಎತ್ಕೊಂಡ್ಬಿಟ್ಟಿನಿ. ಸೊ ಮರ್ತ್ಬಿಟ್ಟಿದ್ದಾರೆ. ಇಬ್ರಿಗೂ ಪಾಯಿಂಟ್ಸ್ ಕೊಡಲ್ಲ ನಾನು. ಸೊ ಇದು ಬಂದ್ಬಿಟ್ಟು ಶ್ರೀ ಗಿರಿಜಾಂಬ ಗರ್ಲ್ಸ್ ಕಾಲೇಜ್. ಲಾಸ್ಟ್ ಎಂಡ್ ಬಂದಿದೀವಿ. ಇನ್ನ 2 ಕ್ವಶನ್ಸ್ ಇದೆ ಅಷ್ಟೇ. ಸೊ ಪಾಯಿಂಟ್ಸ್ ಇಬ್ರಿಗೂ 7-6. ಸೊ ನೋಡೋಣ ಇವಾಗ ನಾವು ಮರ್ತ್ಬಿಟ್ಟಿರ್ತೀವಿ. ವಿಡಿಯೋದಲ್ಲಿ ನೋಡಿ ಯಾರು ಜಾಸ್ತಿ ಪಾಯಿಂಟ್ಸ್ ತಗೊಂಡಿದ್ದಾರೆ. ಮೋಟಿನೇ ಅನ್ಸುತ್ತೆ ನನಗನ್ಸೋ ಪ್ರಕಾರ. ಸೊ ಹ್ಯಾಂಡ್ ರೈಸ್ ಮಾಡಿದೆ, ಅವಳು ಹೇಳ್ತಿದ್ದು. ನಾನು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೆ, ಅಷ್ಟೇ ಇವಳು ಹೇಳ್ಬಿಡ್ತಿದ್ಲು. ನನಗೂ ಗೊತ್ತಿಲ್ಲ. ಇಲ್ಲ ಒಂದೇ ಸತಿ ಮಾಡಿದ. ಸರಿ ಆಯ್ತು, ನೋಡೋಣ ಇವಾಗ ಯಾರು ಹೇಳ್ತಾರೆ ಅಂತ. ಸೊ ನನ್ನ ಇನ್ನೊಂದು ಈಗ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ನನ್ನ ಕರೆಂಟ್ ಫೋನ್ದು ವಾಲ್ ಪೇಪರ್ ಯಾವುದು? ನನಗೆ ಗೊತ್ತು. ಹೇಳು. ಅಣ್ಣ ಬಂದು ದೇವ್ರು ಹೌದು, ಬಟ್ ಯಾವ ದೇವ್ರು? ಬಂಡಿ ಕಳಮ್ಮ. ಸೊ ಇವಳಿಗೊಂದು ಪಾಯಿಂಟ್ಸ್. ಹೌದು, ನಾನು ಬಂಡಿ ಕಳಮ್ಮಂದು ಹಾಕೊಂಡಿದ್ದೀನಿ ವಾಲ್ ಪೇಪರಿಗೆ. ಸೊ ನೆಕ್ಸ್ಟ್ ಕ್ವಶನ್ನು, ನನ್ನ 10th ಅಲ್ಲಿ ಹೇಳು. 10th ಅಲ್ಲಿ ನಂದು ಎಕ್ಸಾಮ್ ಅಲ್ಲಿ ಪರ್ಸೆಂಟೇಜ್ ಎಷ್ಟು? ಹೇಳು. ಆಕ್ಚುಲಿ ಜಾಸ್ತಿ ತಗೊಂಡಿದ್ಯಾ? 63ನೋ ಎಷ್ಟೋ ಇದೆ. 60 ಒಟ್ನ 60 ಮೇಬೋನೆ ನನಗೆ ಗೊತ್ತಿರೋ ಹಂಗೆ. ಹೌದು, ಬಟ್ ಎಷ್ಟು? ಅದಷ್ಟು ಅಂದಾಜು ಗೊತ್ತಿಲ್ಲ. 62, 68 ಇಲ್ಲಾಂದ್ರೆ 60. ಯಾರು ಸ್ವಲ್ಪ ಹತ್ರದಲ್ಲಿ ಹೇಳ್ತೀರಾ ಅವ್ರಿಗೆ? 63. ನಿಂದು 68 ಒಳಗೆ. ಒಳಗೆ ಹೇಳ್ಬೇಡ. 68 ಎಲ್ಲ 68 ಮೋಸ್ಟ್ಲಿ. 68 ಇಲ್ಲ 70 ಒಳಗೇನಿಲ್ಲ ನನ್ನ ಪ್ರಕಾರ. 63, 68. ಸೊ ಇಬ್ರು ಅಷ್ಟರಲ್ಲೇ ಇಲ್ಲ. ಇವಳಿಗೆ ಎರಡು ಸ್ವಲ್ಪ ಹತ್ರ ಇದ್ದಾಳೆ. 66% ನಂದು 10th ಅಲ್ಲಿ. ಸೊ ಇವಳಿಗೆ ಪಾಯಿಂಟ್ಸ್. ಸೊ ಅಷ್ಟೇ ಗೈಸ್, ಇದು ವಿಡಿಯೋ ಏನು ಕ್ವಶನ್ಸ್ ಎಲ್ಲ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ. ಸೊ ಏನಿಲ್ಲ, ಇಬ್ರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಸ್ಕೂಲಲ್ಲಿ ಮೋಟು ಜಾಸ್ತಿ ನಮ್ಮ ಜೊತೆ ಸೇರ್ತಿರ್ಲಿಲ್ಲ, ಬಟ್ ಆಫ್ಟರ್ ಸ್ಕೂಲ್ ಸೊ ನಾವೆಲ್ಲ ಜೊತೆಲೇ ಇದ್ದೀವಿ. ಸೊ ಚಂದು ಒಬ್ಳು ಮಿಸ್ಸು ಅಷ್ಟೇ.
ಸೊ ಅವಾಗೆಲ್ಲ ಜೊತೆಲಿ ಇರ್ತೀವಿ. ಈಗ ಇಬ್ರಿಗೂ ಜನ ಕ್ಲೋಸ್, ನಾನು ಅಷ್ಟಾಗಿ ಇರ್ಲಿಲ್ಲ. ಬಟ್ ಇವಾಗ ಮದ್ವೆ ಆಗಿದೆ. ಕ್ಲೋಸ್ ಆಗ್ಬಿಟ್ಟಿದ್ವಿ. ಸೊ ಎಲ್ರಿಗೂ ಮದ್ವೆ ಆಗಿದೆ, ನನ್ ಮದ್ವೆ ಇನ್ನೂ ಆಗಿಲ್ಲ. ಸೊ ನಿಧಾನಕ್ಕೆ ಆಯ್ತೀನಿ, ಯಾಕಂದ್ರೆ ಬೇಗ ಆಗ್ಬಾರ್ದು ಅಂತ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆಲ್ ಅಂಡ್ ಬೈ ಬಾಯ್.